ನಿರಂತರವಾಗಿ ಸುರಿದಂಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆ ಕೊಂಚ ಬಿಡುವನ್ನು ಕೊಟ್ಟಿದೆ, ಆದರೆ ಅವಾಂತರಗಳು ಮಾತ್ರ ಹಂಗೆ ಇದ್ದಾವೆ. ಅವಾಂತರಗಳ ಸರಮಾಲೆ ಸಕಲೇಶ್ಪುರದ ಎಡಕುಮರಿ ಬಳಿ ಗುಡ್ಡ ಕುಸಿತ ಆಗಿದೆ. ರೈಲ್ವೆ ಹಳಿ ಮೇಲೆ ದಿಢೀರ್ ಅಂತ ಹೇಳಿ ಗುಡ್ಡ ಕುಸಿತ ಆಗಿದೆ. ಗುಡ್ಡದ ಮಣ್ಣು ಮಾರ್ಗ ಮಧ್ಯೆ ಸಿಲುಕಿರೋದ್ರಿಂದಾಗಿ ಪ್ರಯಾಣಿಕರಿಗೆ ಬಹಳ ತಾಪತ್ರೆ ಆಗಿದೆ. ರೈಲ್ವೆ ಇಲಾಖೆಯಿಂದ ಉಪಹಾರ, ಬಿಸ್ಕೆಟ್, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಭಾಗದಲ್ಲಿ ಕೆಲವು ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಗುಡ್ಡದ ಮಣ್ಣು ತೆರವು ಮಾಡ್ತಾ ಇದೆ. ರೈಲು ಸಿಬ್ಬಂದಿ ಅಲ್ಲಿರುವಂಥ ಎಲ್ಲ ಗುಡ್ಡದ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ರೈಲ್ವೆ ಸಿಬ್ಬಂದಿ. ಸದ್ಯ ಮಳೆ ತಂದಿರುವಂಥ ಅವಾಂತರ ಇದು. ಮಣ್ಣೆಲ್ಲ ಸಡಿಲಾಗಿತ್ತು. ರೈಲು ಹಳಿಯ ಮೇಲೆ ಗುಡ್ಡ ಕುಸಿದಂಥ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಸ್ಥಗಿತ ಆಗಿದೆ. ಹೊರಟಿರುವ ರೈಲು ಅರ್ಧಕ್ಕೆ ನಿಂತ್ಕೊಂಡಿದೆ. ಈ ಕಾರಣದಿಂದ ಅಲ್ಲಿದ್ದವರೆಲ್ಲರೂ ಕೂಡ ಸಿಲುಕಾಕಿಕೊಂಡವರು. ರೈಲಿನಲ್ಲೇ ಇದ್ದವರಿಗೆಲ್ಲ ಅವರಿಗೆ ಟೀ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆಯೇ ಮಾಡಿದೆ. ಒಟ್ಟಾರೆ ನೋಡಿ, ಮಳೆಯ ಅವಾಂತರದಲ್ಲಿ ಇದು ಕೂಡ ಒಂದು. ನಿರಂತರವಾಗಿ ಸುರಿದಂಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆ ಕೊಂಚ ಬಿಡುವನ್ನು ಕೊಟ್ಟಿದೆ, ಆದರೆ ಅವಾಂತರಗಳು ಮಾತ್ರ ಹಂಗೆ ಇದ್ದಾವೆ. ಅವಾಂತರಗಳ ಸರಮಾಲೆ ಸಕಲೇಶ್ಪುರದ ಎಡಕುಮರಿ ಬಳಿ ಗುಡ್ಡ ಕುಸಿತ ಆಗಿದೆ. ರೈಲ್ವೆ ಹಳಿ ಮೇಲೆ ದಿಢೀರ್ ಅಂತ ಹೇಳಿ ಗುಡ್ಡ ಕುಸಿತ ಆಗಿದೆ. ಗುಡ್ಡದ ಮಣ್ಣು ಮಾರ್ಗ ಮಧ್ಯೆ ಸಿಲುಕಿರೋದ್ರಿಂದಾಗಿ ಪ್ರಯಾಣಿಕರಿಗೆ ಬಹಳ ತಾಪತ್ರೆ ಆಗಿದೆ. ರೈಲ್ವೆ ಇಲಾಖೆಯಿಂದ ಉಪಹಾರ, ಬಿಸ್ಕೆಟ್, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಭಾಗದಲ್ಲಿ ಕೆಲವು ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಗುಡ್ಡದ ಮಣ್ಣು ತೆರವು ಮಾಡ್ತಾ ಇದೆ. ರೈಲು ಸಿಬ್ಬಂದಿ ಅಲ್ಲಿರುವಂಥ ಎಲ್ಲ ಗುಡ್ಡದ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ರೈಲ್ವೆ ಸಿಬ್ಬಂದಿ. ಸದ್ಯ ಮಳೆ ತಂದಿರುವಂಥ ಅವಾಂತರ ಇದು. ಮಣ್ಣೆಲ್ಲ ಸಡಿಲಾಗಿತ್ತು. ರೈಲು ಹಳಿಯ ಮೇಲೆ ಗುಡ್ಡ ಕುಸಿದಂಥ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಸ್ಥಗಿತ ಆಗಿದೆ. ಹೊರಟಿರುವ ರೈಲು ಅರ್ಧಕ್ಕೆ ನಿಂತ್ಕೊಂಡಿದೆ. ಈ ಕಾರಣದಿಂದ ಅಲ್ಲಿದ್ದವರೆಲ್ಲರೂ ಕೂಡ ಸಿಲುಕಾಕಿಕೊಂಡವರು. ರೈಲಿನಲ್ಲೇ ಇದ್ದವರಿಗೆಲ್ಲ ಅವರಿಗೆ ಟೀ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆಯೇ ಮಾಡಿದೆ. ಒಟ್ಟಾರೆ ನೋಡಿ, ಮಳೆಯ ಅವಾಂತರದಲ್ಲಿ ಇದು ಕೂಡ ಒಂದು. ನಿರಂತರವಾಗಿ ಸುರಿದಂಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆ ಕೊಂಚ ಬಿಡುವನ್ನು ಕೊಟ್ಟಿದೆ, ಆದರೆ ಅವಾಂತರಗಳು ಮಾತ್ರ ಹಂಗೆ ಇದ್ದಾವೆ. ಅವಾಂತರಗಳ ಸರಮಾಲೆ ಸಕಲೇಶ್ಪುರದ ಎಡಕುಮರಿ ಬಳಿ ಗುಡ್ಡ ಕುಸಿತ ಆಗಿದೆ. ರೈಲ್ವೆ ಹಳಿ ಮೇಲೆ ದಿಢೀರ್ ಅಂತ ಹೇಳಿ ಗುಡ್ಡ ಕುಸಿತ ಆಗಿದೆ. ಗುಡ್ಡದ ಮಣ್ಣು ಮಾರ್ಗ ಮಧ್ಯೆ ಸಿಲುಕಿರೋದ್ರಿಂದಾಗಿ ಪ್ರಯಾಣಿಕರಿಗೆ ಬಹಳ ತಾಪತ್ರೆ ಆಗಿದೆ. ರೈಲ್ವೆ ಇಲಾಖೆಯಿಂದ ಉಪಹಾರ, ಬಿಸ್ಕೆಟ್, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಭಾಗದಲ್ಲಿ ಕೆಲವು ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಗುಡ್ಡದ ಮಣ್ಣು ತೆರವು ಮಾಡ್ತಾ ಇದೆ. ರೈಲು ಸಿಬ್ಬಂದಿ ಅಲ್ಲಿರುವಂಥ ಎಲ್ಲ ಗುಡ್ಡದ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ರೈಲ್ವೆ ಸಿಬ್ಬಂದಿ. ಸದ್ಯ ಮಳೆ ತಂದಿರುವಂಥ ಅವಾಂತರ ಇದು. ಮಣ್ಣೆಲ್ಲ ಸಡಿಲಾಗಿತ್ತು. ರೈಲು ಹಳಿಯ ಮೇಲೆ ಗುಡ್ಡ ಕುಸಿದಂಥ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಸ್ಥಗಿತ ಆಗಿದೆ. ಹೊರಟಿರುವ ರೈಲು ಅರ್ಧಕ್ಕೆ ನಿಂತ್ಕೊಂಡಿದೆ. ಈ ಕಾರಣದಿಂದ ಅಲ್ಲಿದ್ದವರೆಲ್ಲರೂ ಕೂಡ ಸಿಲುಕಾಕಿಕೊಂಡವರು. ರೈಲಿನಲ್ಲೇ ಇದ್ದವರಿಗೆಲ್ಲ ಅವರಿಗೆ ಟೀ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆಯೇ ಮಾಡಿದೆ. ಒಟ್ಟಾರೆ ನೋಡಿ, ಮಳೆಯ ಅವಾಂತರದಲ್ಲಿ ಇದು ಕೂಡ ಒಂದು. ನಿರಂತರವಾಗಿ ಸುರಿದಂಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆ ಕೊಂಚ ಬಿಡುವನ್ನು ಕೊಟ್ಟಿದೆ, ಆದರೆ ಅವಾಂತರಗಳು ಮಾತ್ರ ಹಂಗೆ ಇದ್ದಾವೆ. ಅವಾಂತರಗಳ ಸರಮಾಲೆ ಸಕಲೇಶ್ಪುರದ ಎಡಕುಮರಿ ಬಳಿ ಗುಡ್ಡ ಕುಸಿತ ಆಗಿದೆ. ರೈಲ್ವೆ ಹಳಿ ಮೇಲೆ ದಿಢೀರ್ ಅಂತ ಹೇಳಿ ಗುಡ್ಡ ಕುಸಿತ ಆಗಿದೆ. ಗುಡ್ಡದ ಮಣ್ಣು ಮಾರ್ಗ ಮಧ್ಯೆ ಸಿಲುಕಿರೋದ್ರಿಂದಾಗಿ ಪ್ರಯಾಣಿಕರಿಗೆ ಬಹಳ ತಾಪತ್ರೆ ಆಗಿದೆ. ರೈಲ್ವೆ ಇಲಾಖೆಯಿಂದ ಉಪಹಾರ, ಬಿಸ್ಕೆಟ್, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಭಾಗದಲ್ಲಿ ಕೆಲವು ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಗುಡ್ಡದ ಮಣ್ಣು ತೆರವು ಮಾಡ್ತಾ ಇದೆ. ರೈಲು ಸಿಬ್ಬಂದಿ ಅಲ್ಲಿರುವಂಥ ಎಲ್ಲ ಗುಡ್ಡದ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ರೈಲ್ವೆ ಸಿಬ್ಬಂದಿ. ಸದ್ಯ ಮಳೆ ತಂದಿರುವಂಥ ಅವಾಂತರ ಇದು. ಮಣ್ಣೆಲ್ಲ ಸಡಿಲಾಗಿತ್ತು. ರೈಲು ಹಳಿಯ ಮೇಲೆ ಗುಡ್ಡ ಕುಸಿದಂಥ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಸ್ಥಗಿತ ಆಗಿದೆ. ಹೊರಟಿರುವ ರೈಲು ಅರ್ಧಕ್ಕೆ ನಿಂತ್ಕೊಂಡಿದೆ. ಈ ಕಾರಣದಿಂದ ಅಲ್ಲಿದ್ದವರೆಲ್ಲರೂ ಕೂಡ ಸಿಲುಕಾಕಿಕೊಂಡವರು. ರೈಲಿನಲ್ಲೇ ಇದ್ದವರಿಗೆಲ್ಲ ಅವರಿಗೆ ಟೀ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆಯೇ ಮಾಡಿದೆ. ಒಟ್ಟಾರೆ ನೋಡಿ, ಮಳೆಯ ಅವಾಂತರದಲ್ಲಿ ಇದು ಕೂಡ ಒಂದು. ನಿರಂತರವಾಗಿ ಸುರಿದಂಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆ ಕೊಂಚ ಬಿಡುವನ್ನು ಕೊಟ್ಟಿದೆ, ಆದರೆ ಅವಾಂತರಗಳು ಮಾತ್ರ
ಹಂಗೆ ಇದ್ದಾವೆ. ಅವಾಂತರಗಳ ಸರಮಾಲೆ. ಸಕಲೇಶ್ಪುರದ ಎಡಕುಮರಿ ಬಳಿ ಗುಡ್ಡ ಕುಸಿತ ಆಗಿದೆ. ರೈಲ್ವೆ ಹಳಿ ಮೇಲೆ ದಿಢೀರ್ ಅಂತ ಹೇಳಿ ಗುಡ್ಡ ಕುಸಿತ ಆಗಿದೆ. ಗುಡ್ಡದ ಮಣ್ಣು ಮಾರ್ಗ ಮಧ್ಯೆ ಸಿಲುಕಿರೋದ್ರಿಂದಾಗಿ ಪ್ರಯಾಣಿಕರಿಗೆ ಬಹಳ ತಾಪತ್ರೆ ಆಗಿದೆ. ರೈಲ್ವೆ ಇಲಾಖೆಯಿಂದ ಉಪಹಾರ, ಬಿಸ್ಕೆಟ್, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಭಾಗದಲ್ಲಿ ಕೆಲವು ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಗುಡ್ಡದ ಮಣ್ಣು ತೆರವು ಮಾಡ್ತಾ ಇದೆ. ರೈಲು ಸಿಬ್ಬಂದಿ ಅಲ್ಲಿರುವಂಥ ಎಲ್ಲ ಗುಡ್ಡದ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ರೈಲ್ವೆ ಸಿಬ್ಬಂದಿ. ಸದ್ಯ ಮಳೆ ತಂದಿರುವಂಥ ಅವಾಂತರ ಇದು. ಮಣ್ಣೆಲ್ಲ ಸಡಿಲಾಗಿತ್ತು. ರೈಲು ಹಳಿಯ ಮೇಲೆ ಗುಡ್ಡ ಕುಸಿದಂಥ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಸ್ಥಗಿತ ಆಗಿದೆ. ಹೊರಟಿರುವ ರೈಲು ಅರ್ಧಕ್ಕೆ ನಿಂತ್ಕೊಂಡಿದೆ. ಈ ಕಾರಣದಿಂದ ಅಲ್ಲಿದ್ದವರೆಲ್ಲರೂ ಕೂಡ ಸಿಲುಕಾಕಿಕೊಂಡವರು. ರೈಲಿನಲ್ಲೇ ಇದ್ದವರಿಗೆಲ್ಲ ಅವರಿಗೆ ಟೀ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆಯೇ ಮಾಡಿದೆ. ಒಟ್ಟಾರೆ ನೋಡಿ, ಮಳೆಯ ಅವಾಂತರದಲ್ಲಿ ಇದು ಕೂಡ ಒಂದು. ನಿರಂತರವಾಗಿ ಸುರಿದಂಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆ ಕೊಂಚ ಬಿಡುವನ್ನು ಕೊಟ್ಟಿದೆ, ಆದರೆ ಅವಾಂತರಗಳು ಮಾತ್ರ ಹಂಗೆ ಇದ್ದಾವೆ. ಅವಾಂತರಗಳ ಸರಮಾಲೆ. ಸಕಲೇಶ್ಪುರದ ಎಡಕುಮರಿ ಬಳಿ ಗುಡ್ಡ ಕುಸಿತ ಆಗಿದೆ. ರೈಲ್ವೆ ಹಳಿ ಮೇಲೆ ದಿಢೀರ್ ಅಂತ ಹೇಳಿ ಗುಡ್ಡ ಕುಸಿತ ಆಗಿದೆ. ಗುಡ್ಡದ ಮಣ್ಣು ಮಾರ್ಗ ಮಧ್ಯೆ ಸಿಲುಕಿರೋದ್ರಿಂದಾಗಿ ಪ್ರಯಾಣಿಕರಿಗೆ ಬಹಳ ತಾಪತ್ರೆ ಆಗಿದೆ. ರೈಲ್ವೆ ಇಲಾಖೆಯಿಂದ ಉಪಹಾರ, ಬಿಸ್ಕೆಟ್, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಭಾಗದಲ್ಲಿ ಕೆಲವು ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಗುಡ್ಡದ ಮಣ್ಣು ತೆರವು ಮಾಡ್ತಾ ಇದೆ. ರೈಲು ಸಿಬ್ಬಂದಿ ಅಲ್ಲಿರುವಂಥ ಎಲ್ಲ ಗುಡ್ಡದ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ರೈಲ್ವೆ ಸಿಬ್ಬಂದಿ. ಸದ್ಯ ಮಳೆ ತಂದಿರುವಂಥ ಅವಾಂತರ ಇದು. ಮಣ್ಣೆಲ್ಲ ಸಡಿಲಾಗಿತ್ತು. ರೈಲು ಹಳಿಯ ಮೇಲೆ ಗುಡ್ಡ ಕುಸಿದಂಥ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಸ್ಥಗಿತ ಆಗಿದೆ. ಹೊರಟಿರುವ ರೈಲು ಅರ್ಧಕ್ಕೆ ನಿಂತ್ಕೊಂಡಿದೆ. ಈ ಕಾರಣದಿಂದ ಅಲ್ಲಿದ್ದವರೆಲ್ಲರೂ ಕೂಡ ಸಿಲುಕಾಕಿಕೊಂಡವರು. ರೈಲಿನಲ್ಲೇ ಇದ್ದವರಿಗೆಲ್ಲ ಅವರಿಗೆ ಟೀ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆಯೇ ಮಾಡಿದೆ. ಒಟ್ಟಾರೆ ನೋಡಿ, ಮಳೆಯ ಅವಾಂತರದಲ್ಲಿ ಇದು ಕೂಡ ಒಂದು. ನಿರಂತರವಾಗಿ ಸುರಿದಂಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆ ಕೊಂಚ ಬಿಡುವನ್ನು ಕೊಟ್ಟಿದೆ, ಆದರೆ ಅವಾಂತರಗಳು ಮಾತ್ರ ಹಂಗೆ ಇದ್ದಾವೆ. ಅವಾಂತರಗಳ ಸರಮಾಲೆ. ಸಕಲೇಶ್ಪುರದ ಎಡಕುಮರಿ ಬಳಿ ಗುಡ್ಡ ಕುಸಿತ ಆಗಿದೆ. ರೈಲ್ವೆ ಹಳಿ ಮೇಲೆ ದಿಢೀರ್ ಅಂತ ಹೇಳಿ ಗುಡ್ಡ ಕುಸಿತ ಆಗಿದೆ. ಗುಡ್ಡದ ಮಣ್ಣು ಮಾರ್ಗ ಮಧ್ಯೆ ಸಿಲುಕಿರೋದ್ರಿಂದಾಗಿ ಪ್ರಯಾಣಿಕರಿಗೆ ಬಹಳ ತಾಪತ್ರೆ ಆಗಿದೆ. ರೈಲ್ವೆ ಇಲಾಖೆಯಿಂದ ಉಪಹಾರ, ಬಿಸ್ಕೆಟ್, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಭಾಗದಲ್ಲಿ ಕೆಲವು ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಗುಡ್ಡದ ಮಣ್ಣು ತೆರವು ಮಾಡ್ತಾ ಇದೆ. ರೈಲು ಸಿಬ್ಬಂದಿ ಅಲ್ಲಿರುವಂಥ ಎಲ್ಲ ಗುಡ್ಡದ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ರೈಲ್ವೆ ಸಿಬ್ಬಂದಿ. ಸದ್ಯ ಮಳೆ ತಂದಿರುವಂಥ ಅವಾಂತರ ಇದು. ಮಣ್ಣೆಲ್ಲ ಸಡಿಲಾಗಿತ್ತು. ರೈಲು ಹಳಿಯ ಮೇಲೆ ಗುಡ್ಡ ಕುಸಿದಂಥ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಸ್ಥಗಿತ ಆಗಿದೆ. ಹೊರಟಿರುವ ರೈಲು ಅರ್ಧಕ್ಕೆ ನಿಂತ್ಕೊಂಡಿದೆ. ಈ ಕಾರಣದಿಂದ ಅಲ್ಲಿದ್ದವರೆಲ್ಲರೂ ಕೂಡ ಸಿಲುಕಾಕಿಕೊಂಡವರು. ರೈಲಿನಲ್ಲೇ ಇದ್ದವರಿಗೆಲ್ಲ ಅವರಿಗೆ ಟೀ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆಯೇ ಮಾಡಿದೆ. ಒಟ್ಟಾರೆ ನೋಡಿ, ಮಳೆಯ ಅವಾಂತರದಲ್ಲಿ ಇದು ಕೂಡ ಒಂದು.